ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ನಾವು ಶೂಟ್ ಮಾಡ್ತಾ ಇದ್ದೀವಿ, ಒಂದು ರೀಲ್ಸ್ ಶೂಟ್ ಮಾಡ್ತಾ ಇದ್ದೀವಿ, ಒಂದು ಪ್ರಮೋಷನಲ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಓಲ್ಡ್ ಫ್ರೆಂಡ್ಸ್, ನಮ್ಮ ಓಲ್ಡ್ ಟೀಮ್, ನಮ್ಮ ಓಲ್ಡ್ ಗ್ಯಾಂಗ್ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿನ ನಮ್ಮ ಸೆಟ್ಟೆಲ್ಲ ಫುಲ್ಲು ರೆಡಿಯಾಗಿದೆ ನೋಡಿ. ಸೆಟ್ಟೆಲ್ಲ ಫುಲ್ಲು ರೆಡಿಯಾಗಿದೆ. ನಮ್ಮ ಕ್ಯಾಮರಾಮ್ಯಾನ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್, ಪ್ಲೇಬ್ಯಾಕ್ ಸಿಂಗರ್ ಆಗಿರ್ಬೋದು, ಹಾಗೂ ನಮ್ಮ ಇನ್ನೊಂದು ಹೊಸ ಕ್ಯಾರೆಕ್ಟರ್, ನನಗೆ ಇವರು ಹೊಸತ್ತು, ಇವರು ಟೀಮಿಗೆ ಇವರು ಹಳತ್ತು ಆಗಿರ್ಬೋದು, ಆದರೆ ನನಗೆ ಮಾತ್ರ ಹೊಸತ್ತು. ಸೊ ನಾವೆಲ್ಲ ಪ್ರಾಪರ್ಟಿ ಎಲ್ಲ ಮಾಡಿದ್ದೀವಿ. ಒಂಥರ ಡೈರೆಕ್ಟರ್ ಮೂಡಲ್ಲಿದ್ದಾರೆ, ಆ್ಯಕ್ಟರ್ಸ್ ಎಲ್ಲ ಆ್ಯಕ್ಟಿಂಗ್ ಮೂಡಲ್ಲಿದ್ದಾರೆ. ಸೊ ನಾನು ಇವತ್ತು ಆ್ಯಕ್ಟಿಂಗ್ ಮೂಡಲ್ಲಿದ್ದೀನಿ. ಒಂದು ಹೊಸ ರೀತಿಯಾದಂತಹ ಒಂದು ಶೂಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ನಾವು ಒಂದು ರೆಸಾರ್ಟ್ನ ಒಂದು ಪ್ರಮೋಷನ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬಿಜ್ಜೂಸ್ ರೆಸಾರ್ಟ್, ಇದು ನಮ್ಮ ಕೆದಂಬಾಡಿ. ಬಿಜ್ಜೂಸ್ ರೆಸಾರ್ಟ್ ಎಲ್ಲಿ ಬರ್ತದೆ? ಕೆದಂಬಾಡಿಯ ಹತ್ರ ಒಂದು ನಾವು ರೆಸಾರ್ಟ್ ಇದೆ, ಬಿಜ್ಜೂಸ್ ರೆಸಾರ್ಟ್ ಅಂತ. ಸೊ ಈ ದೇರಳಕಟ್ಟೆಯಿಂದ ನೀವು ಬಂದರೆ ಒಂದು 5-6 ಕಿಲೋಮೀಟರ್ ಅಷ್ಟೇ. ನಿಮಗೇನಾದರೂ ಫ್ಯಾಮಿಲಿ ರೆಸಾರ್ಟ್ ಬೇಕು ಅಂದರೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟಿಗೆ ಏನಾದರೂ ರೆಸಾರ್ಟ್ ಬೇಕು ಅಂದರೆ, ಅಥವಾ ನಿಮ್ಮ ಬ್ರೈಡ್ ಟು ಬಿ ಅಥವಾ ಬ್ಯಾಚುಲರ್ ಪಾರ್ಟಿ, ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಆಫೀಸ್ ವಿಚಾರಕ್ಕೆ ಅಂತ ಬಂದಾಗ ಏನಾದರೂ ಪಾರ್ಟಿ ಮಾಡಬೇಕು ಅಂತಂದಾಗ ಈ ರೆಸಾರ್ಟಿಗೆ ಬಂದು ನೀವು ಪಾರ್ಟಿ ಮಾಡ್ಬೋದು. ಇಲ್ಲಿನ ಡೀಟೇಲ್ಸ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೂ ಸ್ಕ್ರೀನಲ್ಲಿ ಬರುವಂತಹ ಒಂದು ಇದಕ್ಕೆ ನೀವು ನಂಬರ್ಗೆ ನೀವು ಕರೆ ಮಾಡಿದರೆ, ಅವೈಲೇಬಲ್ ಇದ್ದರೆ ನೀವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಇವತ್ತು ನಾವು ಶೂಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಏನೆಲ್ಲ ಫನ್ ಆಗ್ತಾ ಉಂಟು ನೋಡಿ, ಅದನ್ನು ನೀವು ಖಂಡಿತವಾಗಿಯೂ ಈ ವ್ಲಾಗಲ್ಲಿ ನೋಡ್ಬೋದು. ಗೊತ್ತಿಲ್ಲ, ನನ್ನ ಫೋನ್ನಲ್ಲಿ ಸ್ಟೋರೇಜ್ ಇಲ್ಲ. ಸೊ ಖಂಡಿತವಾಗಿಯೂ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಪಾರ್ಟಿ ಆಗ್ತಾ ಉಂಟು, ಇಲ್ಲಿ ಒಂದು ಬ್ಯಾಚುಲರ್ ಪಾರ್ಟಿ ಆಗ್ತಾ ಉಂಟು. ಎಸ್, ನಾವು ಅದನ್ನು ಕೂಡ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ ಬ್ಯಾಚುಲರ್ ಪಾರ್ಟಿ ಆಗ್ತಾ ಉಂಟು. ಇವರು ರಣ ಕುಡಿ ಅಂತೆ, ಆದರೆ ಒಂದೇ ಒಂದು ಬಾಟ್ಲು ಓಪನ್ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೆ ಹೇಳ್ತಾರೆ ನಾನೊಂದು ರಣ ಕುಡಿ ಅಂತ. ನನ್ನ ದೇವಿ ಕಾಣುವಳು ಜಗತ್ತಿಲೆ ತಿರ್ಪಣಿ ಮಾಡ. ನಮ್ಮ ಫೀಸ್ಗ ನೋಡಿತ್ತು ಅಲ್ಲಿ ಇನ್ನಿತ ಶೂಟ್ದ ಬಗ್ಗೆ ಬಂದಿದೆ. ನಾವು ಇವತ್ತು ಬಿಜ್ಜೂಸ್ ರೆಸಾರ್ಟ್ ಅದು ಶೂಟ್ ಮಾಡಿ ಜೋರ್ ಸೌಂಡ್ಗೆ ನಾವು ಇವತ್ತು ಬಿಜ್ಜೂಸ್ ರೆಸಾರ್ಟ್ ಅದು ಶೂಟ್ ಮಾಡ್ತಿದ್ದೇವೆ. ನಾವು ಟೈಟ್ ಆಗಿದ್ದೇವೆ, ಫುಲ್ ಟೈಟ್ ಇದೆ ನಾವು. ಅಣ್ಣ ಕನ್ನಡದಲ್ಲಿ ಮಾತಾಡ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಇವತ್ತು ಶೂಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಶೂಟ್ ಮಾಡ್ಲಿಕ್ಕೆ ನಾವು ಈಗ ಮೊದಲಿಗೆ ಬೋಣಿ ಮಾಡಲಿ, ಇದು ಐಕಾನಿಕ್ ವೈಟ್ ಅಂತ, ಅದನ್ನು ನಾವು ನೋಡಿ ಹೀಗೆ ಹಾಕ್ತಿದ್ದೇವೆ. ಇದು ಶೂಟಿಂಗ್ನ ಪರ್ಪಸ್ಸಿಗೆ ಮಾತ್ರ ಬೇಕಂತಲ್ಲೆಲ್ಲ ಶೂಟಿಂಗ್ ಆಗ್ತಾರೆ, ಇಲ್ಲ ನಾವು ಕೂತಿದ್ದಿಲ್ಲ. ಸೊ ಫಸ್ಟ್ ಶಾಟ್ ಆಯಿತು, ಡೈರೆಕ್ಟರ್ ಅವರು ನೋಡ್ತಾ ಇದ್ದಾರೆ ಹೀಗೆ ಕರೆಕ್ಟ್ ಬಂದಿದೆ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಫಸ್ಟ್ ಶಾಟ್ ಅಂದೇ ಓದಿದ್ದಾರೆ, ನೋಡಬೇಕು. ಮತ್ತು ಅಷ್ಟೊಂದು ಮಾತು ಕ್ಲಿಯರಾಗಿ ಕೇಳಿಸಲ್ಲ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಶೂಟ್ ನಡೀತಾ ಇದೆ ಇವಾಗ. ಗಂಟೆ
4:30 4:30 ಗಂಟೆ. 11:10 ಶೂಟಿಂಗ್ ನಡೀತಾ ಉಂಟು. ಇವರು ಕುಡಿತಾ ಇಲ್ಲ, ಇವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಕುಡಿತಾ ಇಲ್ಲ, ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕನ್ನ ಕಾಫಿ ಅಲ್ಲ, ಕನ್ನ ಚಾಯ್. ಇದೆಲ್ಲ ಕನ್ನ. ಐಕತ್ ಆ ಪ್ಲೇಸ್ಗೆ ಪೋಯಾ ನಾಮ ನಮ್ಮ ಲಡಕ್ ಹೋಯ್ ಲಡಕ್ ನಾವು ಲಡಕ್ ಹೋಯಾ ನಿನ್ನ ಕಾರ್ ಉಂಟದ ಕಾರ್ ಫುಲ್ ಟ್ಯಾಂಕ್ ಉಂಟು ಎಲ್ಲ ಹೋಯ್ ಎಲ್ಲ ಲಡಕ್ ಹೋಯ್ತ ಆತೆ ಆಕ್ಷನ್. ನಮ್ಮ ಲಡಕ್ ಹೋಯ್ತಾ ಲಡಕ್ ಲಡಕ್ ಹೋಯ್ತೆ ಲಡಕ್ ಒಂದು ವರನೇ ಅಲ್ಪನೆ ಗೌತಮನ್ ತುಲೆ ಅಲ್ಪ ತುಲೆ ಗೌತಮನ್ ತುಲೆ ಅಲ್ಪನ್ ತುಲೆ ತಗೊಂಡು ಪಾತೆಲ್ಲ ವರ ವರ ನಾನು ವರ ಗೌತಮನ್ ತುಲೆ ಒಂದು ಸೊ ಶೂಟು ಆಲ್ಮೋಸ್ಟ್ ಆಗ್ತಾ ಬಂತು. ನನ್ನ ಪೋರ್ಷನ್ ಫಸ್ಟ್ ಇದ್ದೊಂದು ಮುಗೀತು, ಇನ್ನೂ ಆಗಲಿಲ್ಲ. ಕೆಲವೊಂದು ಸೀನ್ಸ್ ಎಲ್ಲ ತೆಗಿತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕೆಳಗೆ ಆಲ್ರೆಡಿ ಕೆಲವೊಂದು ಡಿಸ್ಟರ್ಬೆನ್ಸ್ ಉಂಟು. ಆ ರೀಸನ್ಸ್ಗೋಸ್ಕರ ನಾವು ಇವಾಗ ನಂದು ಪೋರ್ಷನ್ ಇನ್ನು ಆಗಬೇಕಾಗ್ತದೆ. ಸ್ವಲ್ಪ ಡೈಲಾಗ್ ಸ್ವಲ್ಪ ಲೆಂತ್ ಉಂಟು, ಸೊ ಹಾಗಾಗಿ. ಸೊ ನಮ್ಮ ಜೊತೆ ಪವನ್ ಅವರು ಕೂಡ ಬಂದಿದ್ದಾರೆ. ಇವರು ಸ್ಪೆಷಲ್ ಕ್ಯಾರೆಕ್ಟರ್. ಇವಾಗಷ್ಟೇ ಬಂದಿದ್ದು, 2:30 ಆಯಿತು ಇವಾಗ. ಓಪನ್ ಆದಾಗ ಫುಲ್ ಬಿಲ್ಡಪ್ ಈ ಸ್ವ್ಯಾಗ್ ಮಚ್ಚ. ಓಕೆ ಕ್ಯಾಮ್ರಾ ಆಕ್ಷನ್. ವೆಲ್ಕಮ್ ಟು ಬಿಜ್ಜು ಬ್ಲಿಸ್ ರೆಸಾರ್ಟ್. ಸೊ ನಾವು ಶೂಟ್ ಮಾಡ್ತಾ ಇದ್ದೀವಿ ಇವತ್ತು. ನನ್ನನ್ನು ಅಲ್ಲಿ ಇಲ್ಲಿ ಕೂರ್ಲಿಕ್ಕೆ ಬಿಡ್ತಾ ಇಲ್ಲ ಅವರು. ನಾನು ಪಿಕ್ಚರ್ನವನಂತೆ ಬೈತಾ ಇದ್ದಾರೆ ನನಗೆ. ಗಂಟೆ ಬೆಳಿಗ್ಗೆ 5 ಗಂಟೆ ಆಗಿದೆ. ನಮ್ಮ ಜೊತೆ ಬಿಜ್ಜು ಬ್ಲಿಸ್ ಇದ್ದಾರೆ. ಬಿಜ್ಜು ಬ್ಲಿಸ್ ಆರ್ಟಿಸ್ಟ್ అవును గౌరీ ఫ్లూట్ అయ్యగా ఆయన బిల్డప్ చూడు అవి కొంచెం రట్టు ముందు తెప్పుగా. ఓకే ఓకే కెమెరా కై తుల్లి కై ఉండి రోలింగ్ యాక్షన్ ఓపెన్. ಗಿಜಿ ಬಿಜಿ ರೆಡಿ ಆಗಿದ್ದಾರೆ. ಗೇಟ್ ತೊಂದರೆ ಸೊ ಫೈನಲಿ ಇವತ್ತಿನ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ನೈಟ್ ಶೂಟ್ ಎಲ್ಲ ಕಂಪ್ಲೀಟ್ ಆಗಿ 6 ಗಂಟೆಗೆಲ್ಲ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೇಗೆ ಅನಿಸ್ತು? ಚೆನ್ನಾಗಿದೆ. 6 ಗಂಟೆ ತನಕ ನಾವು ಶೂಟ್ ಮಾಡಿದ್ವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ವಿಚಾರಗಳನ್ನ ನಮಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಆದಷ್ಟು ನಾವು ಚೆನ್ನಾಗಿ ಶೂಟ್ ಮಾಡಿದ್ವಿ. ಸೊ ನಾವಂತೂ ಹೆವಿ ಟಯರ್ಡ್ ಆಗಿದೆ, ನಿದ್ದೆ ಬರ್ತಾ ಇದೆ ನಮಗೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಖುಷಿ ಅನ್ನಿಸ್ಬೋದು. ನಾಳೆ ಬೆಳಿಗ್ಗೆ ಮತ್ತೆ ಶೂಟ್ ಇದೆ.
ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಮತ್ತೆ ಕಾಣ್ತೀನಿ. ಬೆಳಿಗ್ಗೆ ಆಲ್ರೆಡಿ ಬೆಳಿಗ್ಗೆ ಆಗಿದೆ, 6 ಗಂಟೆ ಆಗಿದೆ. 2 ಗಂಟೆ ನಿದ್ದೆ ಮಾಡಿ ಮತ್ತೆ ಶೂಟ್ ಮಾಡಬೇಕು. ಸೂರ್ಯ ಮುಳುಗಿ ಚಂದ್ರ ಬರ್ತಾನೆ ಈಗ. ಚಂದ್ರ ಮುಳುಗಿ ಸೂರ್ಯ ಬರ್ತಾನೆ ಇವಾಗ. ಚಂದ್ರ ಮುಳುಗ್ತಾನ, ಚಂದ್ರ ತಿರುಗಿ ಸೂರ್ಯ ತಿರುಗ್ತಾನೆ. ಯಾವ ಚಂದ್ರ? ಅದು ಬರುತ್ತಿಲ್ಲದ. ಸೊ ಚಂದ್ರ 90 ಆಗಿ ಮಲಗಿ ನಮ್ದು ಇನ್ನು 6 ಗಂಟೆ ತನಕ ನಾವು ಇನ್ನೂ ಊಟ ಆಗ್ಲಿಲ್ಲ. ಇವಾಗ ಚಿಕನ್ ಮತ್ತೆ ಏನೋ ಮಾಡಿದ್ದೆ, ಇನ್ನೊಂದು ಯಾವುದು ಪಂಜಿ, ಅದಕ್ಕೆ ಪೋರ್ಕ್ ಮಾಡಿದ್ದಾರೆ. ಸೊ ಅದನ್ನು ನಾವು, ನಾನು ಪೋರ್ಕ್ ತಿನ್ನುವುದಿಲ್ಲ, ಚಿಕನ್ ತಿಂದು ನಾವು ಮಲಗಿ 6 ಗಂಟೆಯಿಂದ 8 ಗಂಟೆ ತನಕ ಮಲಗಿ ನಾವು ಮತ್ತೆ ಬೆಳಿಗ್ಗೆ ಶೂಟ್ ಮಾಡ್ತೀವಿ. ಸೊ ಗುಡ್ ನೈಟ್, ಬಾಯ್ ಬಾಯ್. ಸರಿ, ಗುಡ್ ಮಾರ್ನಿಂಗ್, ಬಾಯ್ ಬಾಯ್. ಯಾ, ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇ ಆಫ್ ಶೂಟಿಂಗ್ ಆಲ್ರೆಡಿ ಆಗ್ತಾ ಉಂಟು. ಅವರು ಹೊರಗಿದ್ದಾರೆ, ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ 8 ಗಂಟೆ ಆಗಿದೆ ಇವಾಗ. ಸೊ ಶೂಟಿಂಗ್ ಮುಗಿಸ್ಬಿಟ್ಟು, ಇವತ್ತಿನ ಎಲ್ಲ ಶೂಟಿಂಗ್ ಮುಗಿಸ್ಬಿಟ್ಟು ಇಲ್ಲಿಂದ ಹೊರಡಬೇಕು. ಏನು ದೊಡ್ಡ ದೊಡ್ಡ ಸೀನ್ ಇಲ್ಲ, ಸ್ವಲ್ಪ ಕೆಲವೊಂದು ಚಿಕ್ಕ ಚಿಕ್ಕ ಸೀನ್ ಇದೆ, ಅದನ್ನು ಮುಗಿಸ್ಬಿಟ್ಟು. ಸೊ ಇನ್ನು ನಮಗೆ ಬ್ರೇಕ್ಫಾಸ್ಟ್ ಆಗಿಲ್ಲ, ಅದಕ್ಕೆ ನಾನು ಬಾಳೆಹಣ್ಣು ತಿಂತಾ ಇದ್ದೀನಿ. ನಾನು ತಂದಿರೋ ಬಾಳೆಹಣ್ಣು. ಇವತ್ತಿನ ಶೂಟಿಂಗ್ ಸೆಟ್ಟಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ತುಂಬ ಲೆಂತ್ ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲರೂ ವಾಂಗೆ ಫುಲ್ ಅಪ್ಸೆಟ್ ಆಯ್ತು. ಸೊ ಶೂಟಿಂಗ್ ನಡೀತಾ ಉಂಟು. ಇವಾಗ 6 ಗಂಟೆಗೆ ಮಲ್ಕೊಂಡು ಇವಾಗ 8 ಗಂಟೆಗೆ ಮತ್ತೆ ಎಬ್ಸಿದ್ದಾರೆ. ಶೂಟಿಂಗ್ ನಡೀತಾ ಉಂಟು. ಇವತ್ತು ಫುಲ್ಲು ಮಾಂಟೇಜ್ ಶೂಟ್, ನಮ್ಮ ರೆಸಾರ್ಟ್ ಬಗ್ಗೆ ಎಲ್ಲ ತೋರಿಸ್ಬೇಕು. ಸೊ ಫುಲ್ಲು ಮಾಂಟೇಜ್ ಶೂಟು ತೆಗಿಲಿಕ್ಕುಂಟು. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ರೂಮ್ಗಳಾಗಿರ್ಬೋದು, ಫೆಸಿಲಿಟೀಸ್ಗಳಾಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ನಾವು ಇವತ್ತು ಶೂಟ್ ಮಾಡ್ತಾಯಿದ್ದೀವಿ. ಡೈಲಾಗ್ಸ್ ಎಲ್ಲ ನಿನ್ನೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ನ ಶೂಟ್ ಆಗ್ತಾ ಉಂಟು. ಸೊ 1-2 ಶಾಟ್ ಆಯಿತು. ಸೂಪರ್ ವ್ಯೂ. ಇಲ್ಲಿಂದ ಬಂದರೆ ಖಂಡಿತವಾಗಿಯೂ ನೀವು ತುಂಬ ಎಂಜಾಯ್ ಮಾಡ್ತೀರ. ಸೊ ನಿಮ್ಗೇನಾದರೂ ಫ್ಯಾಮಿಲಿ ಜೊತೆ ಬರಬೇಕು ಅಥವಾ ಫ್ರೆಂಡ್ಸ್ ಜೊತೆ ಬರಬೇಕು ಅಥವಾ ನಿಮ್ಮ ಇಷ್ಟದವ್ರ ಜೊತೆ ಬರಬೇಕು ಅಂದರೆ ಖಂಡಿತವಾಗಿಯೂ ಇಲ್ಲಿ ಬನ್ನಿ. ನಿಜವಾಗಿಯೂ ಸುಂದರವಾದಂತಹ, ತುಂಬ ಎಂಜಾಯ್ ಮಾಡಬಹುದಾದಂತಹ ಒಂದು ಜಾಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಖಂಡಿತವಾಗಿಯೂ. ಸೊ ಈ ಒಂದು ಪ್ಲೇಸ್ನ ಬಗ್ಗೆ ಹೇಳಿ, ಬೇಗ ಬೇಗ ಬೇಗ. ಒಳ್ಳೆ ಆಂಬಿಯನ್ಸ್ ಇದೆ, ಒಳ್ಳೆ ಹಾಸ್ಪಿಟಾಲಿಟಿ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಪ ಅಂತಿಲ್ಲ ಹಾಂ ಬಲ್ಲೆ ಡಬ್ಬಿಂಗ್ ಬರುತ್ತೆ ಬಲ್ಲೆ. ಇಲ್ಲಿ ಒಳ್ಳೆಯ ಜಾಗ, ನಿಮಗೆ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಒಟ್ಟಿಗೆ ಬಂದು ಕಪಲ್ ಒಟ್ಟಿಗೆ ಬರ್ಬೋದು. ಡಬ್ಬಿಂಗ್ ಡಬ್ಬಿ ವ್ಲಾಗ್ ಮಾಡ್ಬಿಡಿ. ಏನು ಒಂದು ಪಿಕ್ಚರ್ ಅಂಬತ್ತೆ ಮುಂದದು ಸೊ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಮುಖದಲ್ಲಿ ಮಂದಹಾಸ, ನೀರು ನೋಡಿದ ಮುಖ ಇವತ್ತು ನೀರು ನೋಡಿದ ಹಾಗೆ. ಇವರು ನೀರಿನಲ್ಲಿ ಯಾವತ್ತೂ ಇಳಿದೇ ಇಲ್ಲ. ಬಲಯ ಸೊ ಶೂಟಿಂಗ್ ಎಲ್ಲ ಅಲ್ಪ ಶೂಟ್ ಮೆಂಬರ್ ಉಂಟು.
ಸೊ ಶೂಟಿಂಗ್ ಎಲ್ಲ ಮುಗೀತು, ಸ್ವಿಮ್ಮಿಂಗ್ ಪೂಲದೆಲ್ಲ ಮುಗೀತು. ಇನ್ನು ನಮ್ಮದು ತಿಂಡಿ ಆಗಿಲ್ಲ. ತಿಂಡಿ ಮಾಡಿಕೊಂಡು ಇವಾಗ 11:15 ಆಗಿದೆ. ತಿಂಡಿ ಮಾಡಿಕೊಂಡು ಅದಾದಮೇಲೆ ಇಂಟೀರಿಯರ್ ಶೂಟ್ ಎಲ್ಲ ಮಾಡಿ ಇವತ್ತಿನ ಶೂಟನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಇವಾಗ 11:30 ಆಗಿದೆ. ಇವರು ಇನ್ನೂ ಸ್ವಿಮ್ಮಿಂಗ್ ಪೂಲಿಂದ ಬರ್ತಾ ಇಲ್ಲ. ಅಡಿಗೆ ಬೋಡ ಪತ್ತಂಜಾರೆ. ಸೊ ಫೈನಲಿ ಇವತ್ತು ನಾವು ಕಂಪ್ಲೀಟ್ ಆಗಿ ನಮ್ಮ ಶೂಟ್ನ ಮುಗಿಸಿದ್ದೀವಿ. ತುಂಬ ನೀಟಾಗಿ ಶೂಟ್ ಎಲ್ಲ ಮುಗಿದಿದೆ. ಆ್ಯಂಡ್ ಓನರ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಸೊ ಇವತ್ತಿನ ದಿನ ನೋಡುವ, ಇದ್ರ ಬಗ್ಗೆ ಮಾಹಿತಿ ನಮ್ಮ ಫ್ರೆಂಡ್ ಕೊಡ್ತಾರೆ. ಏನು ಫ್ರೆಂಡ್? ಓಕೆ, ಸೊ ಕೆದುಂಬಾಡಿಯಲ್ಲಿರುವಂತಹ ಅಂದರೆ ನೀವು ದೇರಳಕಟ್ಟೆಯಿಂದ ಒಂದು 5-6 ಕಿಲೋಮೀಟರ್ ಅಂದರೆ ಕೆದುಂಬಾಡಿ ಅಂತ ಜಾಗದಲ್ಲಿ ಬಿಜ್ಜೂಸ್ ಸ್ಟೇಟ್ ಬಿಜ್ಜೂಸ್ ರೆಸಾರ್ಟ್ ಅಂತ ಇದೆ. ನೀವಲ್ಲಿ ಫೆಸಿಲಿಟಿ ಎಲ್ಲ ಏನಪ್ಪ ಇದೆ ಅಂತಂದರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇಫ್ ಇನ್ ಕೇಸ್ ನಿಮಗೆ ಫುಡ್ ಏನಾದರೂ ಆಲ್ರೆಡಿ ಅರೇಂಜ್ ಮಾಡಬೇಕು ಅಂತಿದ್ರೆ ಫುಡ್ ಕೂಡ ಅವರೇ ಆಲ್ರೆಡಿ ಅರೇಂಜ್ ಮಾಡ್ತಾರೆ. ಅಂದರೆ ಸ್ಟೇ ಅಂತ ಬಂದಾಗ ಬ್ಯೂಟಿಫುಲ್ ಆಗಿರುವಂತಹ ಮನೆ, ನಿಮಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮಗೆ ಫ್ರೆಂಡ್ಸ್ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ಬಂದರೆ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ರೂಮ್ಸ್ ಇದೆ. AC ನಿಮಗೆ ನೋಡ್ಬೋದು. ಇಂಟೀರಿಯರ್ ಆಗಿರ್ಬೋದು ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ರೂಮ್ಸ್ ಅಂತ ಬಂದಾಗ ನಿಮಗೆ ಒಂದು ಒಳ್ಳೆ ಬೆಡ್ ಜೊತೆಗೆ ನೀಟಾಗಿರುವಂತಹ ಬೆಡ್ ಜೊತೆಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ನಿಮಗೆ. ಸೊ ಅಟ್ಯಾಚ್ಡ್ ಬಾತ್ರೂಮ್. ಆ್ಯಂಡ್ ಇಲ್ಲಿ ನಿಮ್ಗೆ ಏನಾದರೂ ಡ್ರಿಂಕ್ಸ್ ಅಥವಾ ಏನಾದರೂ ಡಿನ್ನರ್ ಮಾಡಬೇಕು ಅಂದರೆ ಬ್ಯೂಟಿಫುಲ್ ಆಗಿರುವಂತಹ ಡೈನಿಂಗ್ ಟೇಬಲ್. ಇಲ್ಲಿ ಕೂಡ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಡೈನಿಂಗ್ ಟೇಬಲ್ ಇದೆ. ನಿಮಗೆ ಏನಾದರೂ ಪಾರ್ಟಿ ಮಾಡಬೇಕು ಅಂದರೆ ಅಥವಾ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಇಲ್ಲಿ ಮಾಡಬಹುದು. ಸೊ ಈ ಥರ ಸ್ಪೆಷಲ್ ಸಿಸ್ಟಮ್ ಇರುವಂತಹ ಚೇರ್ಗಳು. ಸೊ ನಿಜವಾಗ್ಲೂ ಇಲ್ಲಿ ಬಂದರೆ ನಿಮಗೆ ತುಂಬ ಖುಷಿಯಾಗುತ್ತೆ. ನಿಮ್ಮ ಜೊತೆ ಯಾರೆಲ್ಲ ಬರ್ತಾರೆ ನಿಜವಾಗ ಖುಷಿಯಾಗುತ್ತೆ. ಆ್ಯಂಡ್ ಸೊ ನಿಮ್ಗೇನಾದರೂ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಖಂಡಿತವಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನಲ್ಲಿ ನಿಮಗೆ ಓನರ್ ನಂಬರ್ ಹಾಕ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಇಫ್ ಏನಾದರೂ ಅವೈಲೇಬಿಲಿಟಿ ಇದೆ ನೀವು ಬಂದಿಲ್ಲಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗಿಯೂ ಇವತ್ತಿನ ಶೂಟ್ ತುಂಬ ಖುಷಿಯಾಗಿದೆ. ಅಲೌದ್ದೀನವರೇ, ಇವತ್ತಿನ ಶೂಟಿನ ಬಗ್ಗೆ ಒಂದೆರಡು ಮಾತು. ಶೂಟ್ ಒಳ್ಳೆ ರೀತಿಯಲ್ಲ ಆಯಿತು. ನಾವು ನಿನ್ನೆ 6 ಗಂಟೆಗೆ ಎದ್ದದ್ದು, ಆದರೆ ಬೆಳಿಗ್ಗೆ 6 ಗಂಟೆಗೆ ಮಲಗಿದ್ದು. 6 ಗಂಟೆ ನಾವು ಬೆಳಿಗ್ಗೆ 6 ಗಂಟೆ ಮಲಗಿದ್ದು. ಆದರೆ ಬೆಳಿಗ್ಗೆ ಶೂಟ್ ಇದ್ದ ಕಾರಣ ನಮಗೆ 8 ಗಂಟೆಗೆ ಹೇಳ್ಬೇಕಾಯಿತು. ಹೇಳಲಿಕ್ಕೆ ಮನಸ್ಸಿಲ್ಲ, ಅಷ್ಟು ಒಳ್ಳೆ ರೂಮು. AC ಎಲ್ಲ ಹಾಕಿ ಮಲಗಿದ್ರೆ ಉಂಟಲ್ಲ, ಒಳ್ಳೆ ರೂಮ್. ನಮಗೆ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ, ಆದರೂ ಕೂಡ ಅರ್ಧ ಮನಸ್ಸಲ್ಲಿ ಎದ್ದು ಶೂಟ್ ಮಾಡಿದ್ದೇವೆ. ಒಬ್ಬರು ಚಾಲು ಹಾಂ, ಒಳ್ಳೆ ರೀತಿಯಲ್ಲಿ ಶೂಟ್ ಎಲ್ಲ ಚೆನ್ನಾಗಾಗಿದೆ. ಒಳ್ಳೆ ನಮ್ಮದು ರೀಲ್ಸ್ ಬಿಡ್ತೇವೆ ನೋಡಿ. ಓಕೆ. ಸೊ ಖಂಡಿತವಾಗಿಯೂ ಈ ಲಾಗ್ನ ನೋಡಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಬರಬೇಕು ಅನಿಸಿದ್ರೆ ಖಂಡಿತವಾಗಿಯೂ ಬನ್ನಿ. ಆ್ಯಂಡ್ ಈ ವ್ಲಾಗ್ನ ನಿಮ್ಗೆ ಏನಾದರೂ ಫ್ರೆಂಡ್ಸಿಗೆ ಶೇರ್ ಮಾಡಬೇಕಂದ್ರೆ ಶೇರ್ ಮಾಡಿ. ಇಫ್ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.